ನಟ ದರ್ಶನ್ ರೇಣುಕಾಸ್ವಾಮಿ ಕುಟುಂಬಕ್ಕೆ ಹಣ ಕೊಟ್ಟಿದ್ದಾರೆ ಎನ್ನುವ ವದಂತಿ ಅನೇಕ ಕಡೆಗಳಲ್ಲೂ ಕೂಡ ಹರಡ್ತಾ ಇದೆ. ಕೆಲವಷ್ಟು ಜನ ಇದನ್ನ ಸುಖಾಸುಮ್ಮನೆ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ನಿಮಗೂ ಕೂಡ ಈ ಮಾಹಿತಿ ಸಿಕ್ಕಿರುತ್ತೆ. ರೇಣುಕಾಸ್ವಾಮಿಯ ಕೊಲೆಯ ಆರೋಪಿ ದರ್ಶನ್ ರೇಣುಕಾಸ್ವಾಮಿ ಕುಟುಂಬಕ್ಕೆ ಹಣ ಕೊಟ್ಟಿದ್ದಾರಂತೆ. ಸಾಮಾಜಿಕ ಜಾಲತಾಣದಲ್ಲಿ ಬರೋದೆಲ್ಲ ಸತ್ಯ ಅಂತ ನಂಬೋಕ್ಕಾಗೋದಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನಿಂದ ಹಣ ಪಡೆದಂಥ ವದಂತಿಗೆ ಕಣ್ಣೀರಿಟ್ಟಿದ್ದಾರೆ ರೇಣುಕಾಸ್ವಾಮಿ ತಂದೆ ಶಿವನಗೌಡ. ನಾವು ಯಾರನ್ನೂ ಭೇಟಿ ಮಾಡಿಲ್ಲ, ಅವರು ನಮ್ಮನ್ನು ಭೇಟಿ ಮಾಡಿಲ್ಲ, ನಾವು ಯಾರ ಬಳಿಯೂ ಕೂಡ 10 ಪೈಸೆನೂ ತೆಗೆದುಕೊಂಡಿಲ್ಲ. ಅದೇನೋ ಕಾರ್ ಬುಕ್ ಮಾಡಿದ್ದೇವೆ ಅಂತ ಹಾಕಿದ್ದಾರೆ. ನಮ್ಮ ಬಳಿ ಹಳೆ ಸ್ಕೂಟರ್ ರಿಪೇರಿ ಮಾಡಿಸ್ಲಿಕ್ಕೂ ಆಗೋದಿಲ್ಲ. ಈ ವದಂತಿ ನೋವು ತಂದಿದೆ ಅಂತ ಶಿವನಗೌಡ ಕಣ್ಣೀರಿಟ್ಟಿದ್ದಾರೆ. ನಲ್ಲಿ ಕೆಲವು ವಿಚಾರಗಳು ಬರ್ತಾ ಇದ್ದಾವೆ. ಪದೇ ಪದೇ ನಾವು ದರ್ಶನ ಹತ್ರ ಹೋಗಿದ್ವಿ, ಅವ್ರು ನಮ್ಮ ಹತ್ರ ಬಂದಾರೆ, ನಾವು ಅದ್ಯಾವುದೋ ಶೆಡ್ಡಿಗೆ ಹೋಗಿದ್ವಿ, ಆಮೇಲೆ ಅವರೇನು ನಮಗೆ ಕೊಟ್ಟರು, ನಾವೇನೇ ಇಸ್ಕೊಂಡು ನಿಂತೀವಿ, ಎಲ್ಲ ಮಾಧ್ಯಮದಲ್ಲಿ ಬರ್ತಾರೆ. ನಾವು ಅದ್ರ ಬಗ್ಗೆ ಲಕ್ಷ್ಯ ಕೊಟ್ಟಿರಲಿಲ್ಲ, ಬಿಟ್ಬಿಟ್ಟಿದ್ವಿ. ಆದರೆ ನಮಗೆ ಭಾಳಷ್ಟು ಜನ ಫೋನ್ ಮಾಡಿ ನಮಗೆ ನಿಜ ಅನ್ನೋ ಒಂದು ರೀತಿಯಿಂದ ಎಲ್ಲ ಕಡೆ ಅದು ಹಬ್ಬಿಟ್ಟಿದೆ. ಅದರಿಂದಾಗಿ ನಿಮ್ಮನ್ನು ನಾವು ಕರೆದು ನಾವು ಮಾತಾಡೋ ಪರಿಸ್ಥಿತಿ ಬಂದಿದೆ. ನಾವು ಯಾರು ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿಲ್ಲ, ಅವರು ನಮ್ಮನ್ನು ಭೇಟಿ ಮಾಡಿಲ್ಲ. ಮೊದಲೇ ನಾವು ಯಾರು ಹತ್ರ 10 ಪೈಸೆ ಇಸ್ಕೊಂಡಿಲ್ಲ, ಅವ್ರು ಯಾರು ಬಂದು ನಮಗೆ ಕೊಡೋಕ್ಕೂ ಬಂದಿಲ್ಲ, ನಾವು ಕೇಳಿ ಇಲ್ಲ. ಆಮೇಲೆ ಅದೇನೋ ಕಾರ್ ಬುಕ್ ಮಾಡೀವಿ ಅಂತಂದೇನೋ ನಾವು ಹಳೆ ಸ್ಕೂಟ್ರ್ ರಿಪೇರಿ ಮಾಡೋಕ್ಕೆ ದಿಕ್ಕಿಲ್ಲ ನಮಗೆ, ನಾವು ಕಾರ್ ಬುಕ್ ಮಾಡೀವಿ ಅಂತೇಳಿ ಈ ಥರ ಒಂಥರ ಈ ಫೇಸ್ಬುಕ್ಕೋ ಅಥವಾ ಫೇಕ್ ಬುಕ್ಕೋ ಗೊತ್ತಿಲ್ಲ. ಇದು ನಮಗೆ ಭಾಳಷ್ಟು ನೋವು ತರ್ತಾ ಇದೆ. ಅದರಿಂದ ನಾವು ಆ ಫೇಸ್ಬುಕ್ ಏನು ಬರೀತಾರೆ ಅವ್ರ ವಿಘ್ನ ಸಂತೋಷಗಳಿಗೆ ಕೈ ಮುಗಿದು ಕೇಳ್ತಿದ್ವಿ, ಇಂಥದನ್ನು ದಯಮಾಡಿ ಹಾಕಬೇಡ್ರಿ. ನಾವಷ್ಟು ಸಾಕಷ್ಟು ನೊಂದಿದ್ದೀವಿ. ಏನೋ ಸುಧಾರಿಸೋಣ ಅಷ್ಟರಲ್ಲಿ ಮತ್ತೆ ಕೆದಕಿ ನಮ್ಮನ್ನು ನೋವಿಗೆ ಮಾಡಬಾರ್ದಂತ ಅವ್ರ ಕೈ ಮುಗಿದು ಕೇಳ್ಕೊಳ್ತೀವಿ.